ಇನ್ಸ್ಕ್ರಿಪ್ಷನ್ಸ್ ಅಂದ್ರೆ ಶಾಸನಗಳ ಬಗ್ಗೆ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅನ್ನೋದು ಪ್ರಶ್ನೆ. ಮಸ್ಕಿ ಶಾಸನವು ಚಾಲುಕ್ಯ ರಾಜವಂಶಕ್ಕೆ ಸಂಬಂಧಿಸಿದೆ. ಮಸ್ಕಿ ಅನ್ನೋದು ನಮಗೆ ಗೊತ್ತಿರುವ ಹಾಗೆ ಅಶೋಕನಿಗೆ ರಿಲೇಟೆಡ್, ಅಶೋಕ ಮೌರ್ಯ. ಓಕೆ, ಸೊ ಹಾಗಿರಬೇಕಾದ್ರೆ ಇಲ್ಲಿ ಚಾಲುಕ್ಯ ರಾಜವಂಶಕ್ಕೆ ಸಂಬಂಧಿಸಿದೆ ಅಂತ ಅಂದ್ರೆ ಆಪ್ಷನ್ 1 ಇಸ್ ರಾಂಗ್. 1 ರಾಂಗ್ ಆಗುತ್ತಿದ್ದಂತೆ ಎ ಮತ್ತು ಸಿ ಅನ್ನ ಕ್ಯಾನ್ಸಲ್ ಮಾಡೋದು. ದೆನ್ ಹಲ್ಮಿಡಿ ಇನ್ಸ್ಕ್ರಿಪ್ಷನ್ ಕದಂಬ ಡೈನಾಸ್ಟಿ ಮತ್ತು ಕಾಕುತ್ಸ ಇಸ್ ರಿಲೇಟೆಡ್ ಟು ಕದಂಬ ಡೈನಾಸ್ಟಿ ಅಂಡ್ ಕಾಕುತ್ಸವರ್ಮ ಅಂತ ಕೇಳಿದ್ದಾರೆ. ಆಪ್ಷನ್ ಬಿ ಇಸ್ ಕರೆಕ್ಟ್. ಸೊ ಹಲ್ಮಿಡಿ ಶಾಸನ ಕದಂಬ ಡೈನಾಸ್ಟಿ ಕಾಕುತ್ಸವರ್ಮ, ಮೋಸ್ಟ್ ಇಂಪಾರ್ಟೆಂಟ್ ಕಿಂಗ್, ಫೇಮಸ್ ಕಿಂಗ್ ಅವರು. ಬಿ ಇಸ್ ರೈಟ್ ಆನ್ಸರ್. Musky inscription, one of the remarkable artifacts that serves a window to India's rich past, is a ಗ್ರೇಟ್ ಮೌರ್ಯ ಅಶೋಕನ ಪಾಲಿಸಿಗಳು ಮತ್ತು ಅವರ ನೀತಿಗಳು ಮತ್ತು ತತ್ವಗಳಿಗೆ ಸಾಕ್ಷಿಯಾಗಿದೆ. ಯಾವುದು? ಮಸ್ಕಿ ಇನ್ಸ್ಕ್ರಿಪ್ಷನ್. ದೆನ್ ಕೆಳಗಿನ ಯಾವ ಜೋಡಿ ರಾಜವಂಶಗಳು ಮತ್ತು ಲಾಂಛನಗಳು ಸರಿಯಾಗಿ ಹೊಂದಾಣಿಕೆಯಾಗುತ್ತವೆ ಅಂತ ಕೇಳಿದ್ದಾರೆ. ಸರಿಯಾಗಿ ಹೊಂದುವುದು ಗಂಗರು ರಾಜ ಆನೆ, ಹೊಯ್ಸಳರು ಗರುಡ, ವಿಜಯನಗರ ವರಾಹ, ಮೈಸೂರು ಒಡೆಯರು ಹುಲಿಯೊಂದಿಗೆ ಹೋರಾಡುತ್ತಿರುವ ಚಿಕ್ಕ ಹುಡುಗ. ಸಿ ಆಪ್ಷನ್ ಡಿ ಮೈಸೂರು ಒಡೆಯರ್ ಏನಿದ್ದಾರೆ ಗಂಡಬೇರುಂಡ ಅಂತ ಗೊತ್ತಿರುತ್ತೆ ನಮ್ಗೆ. ಸೊ ಆಪ್ಷನ್ ಡಿ ಈಸ್ ತಪ್ಪಾಗಿ ಮ್ಯಾಚ್ ಆಗಿದೆ. ಡಿ ತಪ್ಪಾಗಿ ಮ್ಯಾಚ್ ಆದ ತಕ್ಷಣ ಇದೆರಡನ್ನು ಕ್ಯಾನ್ಸಲ್ ಮಾಡೋದು. ದೆನ್ ವಿಜಯನಗರ ವರಾಹ, ಹೊಯ್ಸಳ ಗರುಡ, ಗಂಗಾ ರಾಯಲ್ ಎಲಿಫೆಂಟ್, ಇವೆರಡರಲ್ಲಿ ಸಿ ಇದೆ. ಸೊ ಸಿ ಸರಿಯಾಗಿದೆ. ಈಗ ಬರುವುದು ಎ ಮತ್ತು ಬಿ ನಲ್ಲಿ, ದಟ್ ಈಸ್ ಗಂಗಾಸ್ ರಾಯಲ್ ಎಲಿಫೆಂಟು ಮತ್ತು ಹೊಯ್ಸಳರು. ಆಪ್ಷನ್ ಸಿ ಯಾಕೆ ಅಂದ್ರೆ ಹೊಯ್ಸಳರ ಏನು ಎಂಬ್ಲಮ್ ಇದೆ ಅದು ಒಬ್ಬ ಯುವಕ, ದಟ್ ಈಸ್ ಸಳ. ಹೊಯ್ಸಳರ ಫೌಂಡರ್ ಸಳ ಅಂತ ಏನಿದ್ದಾರೆ ಅವರು ಟೈಗರ್ ಜೊತೆ ಹೋರಾಡುವುದು ಅವರ ಎಂಬ್ಲಮ್. ಗಂಡಬೇರುಂಡ ಮೈಸೂರಿನವರದ್ದು. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ದೆನ್ ಯಾವುದು ಸರಿಯಾಗಿದೆ? ಚಾವುಂಡರಾಯ ನರಸಿಂಹ 2 ಮತ್ತು ಗಂಗರ 4 ರಾಚನಮಲ್ಲನ ಪ್ರಸಿದ್ಧ ಸೇನಾಪತಿಯಾಗಿದ್ದನು. ತದನಂತರ ಚಾವುಂಡರಾಯರು ಸಂಸ್ಕೃತದಲ್ಲಿ ಚರಿತ್ರಸಾರ ಎಂಬ ಗ್ರಂಥವನ್ನು ಬರೆದ ಮಹಾನ್ ವಿದ್ವಾಂಸರೂ ಹೌದು ಅನ್ನೋದು ಆಪ್ಷನ್ಸು. ಎಸ್, ಬೋತ್ ಆರ್ ಕರೆಕ್ಟ್ ಅಬೌಟ್ ಚಾವುಂಡರಾಯ. ಅವರು ಯಾರಪ್ಪ ಅಂತ ಅಂದ್ರೆ ಒಬ್ಬ ಜೈನ್ ರೂಲರು. ಮೋಸ್ಟ್ ಕಾಂಟ್ರಿಬ್ಯೂಷನ್ ಅವ್ರದ್ದು ಏನು ಅಂತ ಅಂದ್ರೆ ಶ್ರವಣ ಬೆಳಗೊಳದಲ್ಲಿ ಗೊಮಟೇಶ್ವರನ ಪರ್ಸನ್ ಆಫ್ ಮೆನಿ ಟ್ಯಾಲೆಂಟ್ಸ್ 1981ರಲ್ಲಿ ಮೊನೊಲಿಥಿಕ್ ಸ್ಟ್ಯಾಚ್ಯೂ ಆಫ್ ಬಾಹುಬಲಿ ಗೊಮಟೇಶ್ವರ ಅಟ್ ಶ್ರವಣ ಬೆಳಗೊಳವನ್ನ ಕಮಿಷನ್ ಮಾಡಿದವರು. ವೆಸ್ಟರ್ನ್ ಗಂಗಾ ಡೈನಾಸ್ಟಿ ಆಫ್ ತಲಕಾಡು ಇನ್ ಮಾಡರ್ನ್ ಕರ್ನಾಟಕ. ಸೊ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ನಂತರ ಮಹಾದೇವ ಟೆಂಪಲ್ ಅಟ್ ಇಟಗಿ. ಇನ್ನೊಂದು ವಿಷಯ, ಯಾವ ಡೈನಾಸ್ಟಿ ಅಂದ್ರೆ ವೆಸ್ಟರ್ನ್ ಗಂಗಾ ಡೈನಾಸ್ಟಿ ಅವರವರು. ತಲಕಾಡಿನಲ್ಲಿ ಇದು ಕ್ಯಾಪಿಟಲ್. ಮಹಾದೇವ ಟೆಂಪಲ್ ಅಟ್ ಇಟಗಿ ವಾಸ್ ಬಿಲ್ಟ್ ಬೈ ಮಹಾದೇವ, ಫೇಮಸ್ ಜನರಲ್ ಆಫ್ ವಿಕ್ರಮಾದಿತ್ಯ 6. Mahadeva temple has been called emperor. Mahadeva has been called emperor among temples in the inscription. ನಿಜ ಸತ್ಯವಾದ ವಿಷಯ ಏನು ಅಂದ್ರೆ ಎರಡೂ ಕರೆಕ್ಟು. ಯಾಕಂದ್ರೆ ಮಹಾದೇವ ಟೆಂಪಲ್ ಅನ್ನ ಮಹಾದೇವರು ಬಿಲ್ಡ್ ಮಾಡಿದರು. ಒನ್ ಆಫ್ ದ ಫೈನೆಸ್ಟ್ ಚಾಲುಕ್ಯನ್ ಟೆಂಪಲ್ಸ್. ಅದರಲ್ಲಿ ದೇವಾಲಯಗಳ ಚಕ್ರವರ್ತಿ ಅಂತ ಬರೆದಿದ್ದಾರೆ ಇನ್ಸ್ಕ್ರಿಪ್ಷನ್ ಅಲ್ಲಿ. ಸೊ ಅವರ ಮಗ ಸೋಮೇಶ್ವರ 3 ವಾಸ್ ಅ ಗ್ರೇಟ್ ಸ್ಕಾಲರ್. ಅವರು ಒಬ್ಬ ಮಹಾನ್ ವಿದ್ವಾಂಸರಾಗಿದ್ದರು. ಸೊ ಎರಡೂ ಸರಿಯಾಗಿದೆ. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ದೆನ್ ಕಲ್ಯಾಣ ಚಾಲುಕ್ಯರ ಬಗ್ಗೆ ಯಾವ ಹೇಳಿಕೆ ತಪ್ಪಾಗಿವೆ ಅನ್ನೋದು ಪ್ರಶ್ನೆ. ಕಲ್ಯಾಣ ಚಾಲುಕ್ಯರನ್ನು ಪಶ್ಚಿಮ ಚಾಲುಕ್ಯರು ಎಂದು ಕರೆಯುತ್ತಾರೆ. ಎಸ್, ಸರಿಯಾಗಿದೆ.
ಪಶ್ಚಿಮ ಚಾಲುಕ್ಯರು ಅಂತಾನೂ ಕರೀತಾರೆ. ಮತ್ತು ಫೌಂಡರ್ ಯಾರಪ್ಪ ಅಂತ ಅಂದ್ರೆ ತೈಲಪ 2 ಅನ್ನೋರು ಅವರ ಫೌಂಡರು. ಅಲ್ಲದೆ ವಿಕ್ರಮಾದಿತ್ಯ 6 ಅನ್ನೋದು ಅವರ ಮೋಸ್ಟ್ ಫೇಮಸ್ ರೂಲರು. ಅವರ ಹೆಸರಿನಲ್ಲೇ ವಿಕ್ರಮಶಕೆ ಅನ್ನೋದು ಕೂಡ ಇದೆ. ವಿಕ್ರಮಶಕೆ ಅನ್ನೋದು ಅವರ ಹೆಸರಿನಲ್ಲೇ ಇರುವಂತದ್ದು. ಮತ್ತು ಅವರ ಲಾಸ್ಟ್ ರೂಲರ್ ನೀವಿಲ್ಲಿ ನೋಡಬಹುದು, ತೈಲಪ 2ನಿಂದ ಸೋಮೇಶ್ವರ 4ರ ಬಗ್ಗೆ ಅವರ ರಾಜಪ್ರಭುತ್ವ ಇದ್ದಂಥದ್ದು. ಓಕೆ, ಎಲ್ಲಿ ಅಂತ ಅಂದ್ರೆ ಮಾನ್ಯಕೇತ ಅಥವಾ ಬಸವ ಕಲ್ಯಾಣದಲ್ಲಿ. ಕ್ಯಾಪಿಟಲ್ ಮಾನ್ಯಕೇತ ಅಥವಾ ಬಸವ ಕಲ್ಯಾಣ. ಕನ್ನಡ ಮತ್ತು ಸಂಸ್ಕೃತದ್ದು. ಸೊ ಎಲ್ಲ ಸ್ಟೇಟ್ಮೆಂಟ್ಗಳು ಸರಿಯಾಗಿದೆ, ಯಾವುದು ತಪ್ಪಾಗಿಲ್ಲ. ನಂತರ ಮಾನ್ಯುಮೆಂಟ್ಸ್ ಕರ್ನಾಟಕದ್ದು ಯಾವುದು, ಎಲ್ಲಿದೆ, ಯಾರು ಕಟ್ಟಿಸಿದರು? ಇಬ್ರಾಹಿಂ ರೋಜಾ ಅನ್ನೋದು ವಿಜಯಪುರದಲ್ಲಿ, ಅಂದ್ರೆ ಬಿಜಾಪುರ ಅಂತ ಏನು ಹೇಳ್ತಾ ಇದ್ರು ಮೊದಲಿಗೆ, ಇದನ್ನು ಇಬ್ರಾಹಿಂ ಆದಿಲ್ ಶಾ 2 ನಿರ್ಮಿಸಿದರು. ಇದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ, ಸರಿಯಾಗಿದೆ, ಬಿಜಾಪುರದಲ್ಲಿದೆ, ಆದಿಲ್ ಶಾ 2 ಕಟ್ಟಿಸಿದ್ದು. ಮದ್ರಾಸ್ ಆಫ್ ಗವಾನ್ ಅಂದ್ರೆ ಮೊಹಮ್ಮದ್ ಗವಾನ್ ಅವರಿಂದ ಗವಾನ್ ಮದ್ರಾಸ ಗುಲ್ಬರ್ಗಾದಲ್ಲಿದೆ. is in Gulbarga and constructed by ಮೊಹಮ್ಮದ್ ಗವಾನ್. ಇಲ್ಲಿ ಮದ್ರಾಸ್ ಆಫ್ ಗವಾನ್ ಸರಿಯಾಗಿದೆ, ಮೊಹಮ್ಮದ್ ಗವಾನ್ ಸರಿಯಾಗಿದೆ, ಆದ್ರೆ ಇದು ಗುಲ್ಬರ್ಗಾದಲ್ಲಿ ಇಲ್ಲ. ಆಪ್ಷನ್ ಬಿ ರಾಂಗ್ ಆಗುತ್ತೆ. ಇದು ಈಸ್ ಅನ್ ಏನ್ಷಿಯಂಟ್ ಇಸ್ಲಾಮಿಕ್ ಇನ್ಸ್ಟಿಟ್ಯೂಟ್, ಬೀದರ್ನಲ್ಲಿರುವಂಥದ್ದು. ಖ್ವಾಜಾ ಮೊಹಮ್ಮದ್ ಗಿಲಾನಿ ಅಥವಾ ಮೊಹಮ್ಮದ್ ಗವಾನ್ ಇವರಿಬ್ಬರ ಹೆಸರು ಒಂದೇ. ಬೀದರ್ನಲ್ಲಿ 1472 ಅಲ್ಲಿ ಕಟ್ಟಿಸಿರುವಂಥದ್ದು. ಆಪ್ಷನ್ ಬಿ ಇಸ್ 2 ಇಸ್ ಸ್ಟೇಟ್ಮೆಂಟ್ 2 ತಪ್ಪಾಗುತ್ತಿದ್ದಂತೆ ಈ 3 ಜಾಗಗಳಿಗೆ ಸ್ಟೇಟ್ಮೆಂಟ್ 2 ಇದೆ. ಎ, ಬಿ ಮತ್ತು ಡಿ ಅನ್ನ ಕ್ಯಾನ್ಸಲ್ ಮಾಡಬಹುದು. ಸಿ ಸರಿಯಾದ ಉತ್ತರ. ವಿದ್ಯಾಶಂಕರ ಟೆಂಪಲ್ಲು ಶೃಂಗೇರಿಯಲ್ಲಿಯೇ ಇರುವಂಥದ್ದು ಮತ್ತು ಹಕ್ಕ ಬುಕ್ಕ ಅವರ ಗುರುಗಳಾದ ವಿದ್ಯಾರಣ್ಯರ ಒಂದು ಹೆಸರಿನಲ್ಲಿ ಕಟ್ಟಿಸಿದಂಥದ್ದು. ಸಿ ಇಸ್ ರೈಟ್ ಆನ್ಸರ್. ದೆನ್ ಗಂಗಾದೇವಿ ಬರೆದ ಪ್ರಸಿದ್ಧ ಪುಸ್ತಕ ಯಾವುದು? ವರಾಂಬಿಕ ಪರಿಣಯಂ, ಮಧುರಾ ವಿಜಯಂ, ಉಷಾ ಪರಿಣಯಂ, ಹರಿವಿಲಾಸಂ. ಸೊ ಇಲ್ಲಿ ನೋಡ್ಬೋದು, ಮಧುರಾ ವಿಜಯಂ ಅಥವಾ ವಿಕ್ರಮ ಪರಯ ಚರಿತ ಅಂಡ್ ಹಿಸ್ಟಾರಿಕಲ್ ಕಾವ್ಯ ಬೈ ಗಂಗಾದೇವಿ. ಸೊ ಮಧುರಾ ವಿಜಯಂ ಅನ್ನೋದು ಅವರು ಬರೆದಂತಹ ಪುಸ್ತಕ. ಆಪ್ಷನ್ ಬಿ ಎಸ್ ರೈಟ್ ಆನ್ಸರ್. ಡೆಕ್ಕನ್ ವೇಸರ ಶೈಲಿಯನ್ನು ಪ್ರಾರಂಭಿಸಿದವರು ಯಾರು ಅನ್ನೋದು ಪ್ರಶ್ನೆ ಇರೋದು. ಬಾದಾಮಿ ಚಾಲುಕ್ಯ, ಪಲ್ಲವರು, ಗುಪ್ತರು ಹಾಗೂ ಮರಾಠರು. ಬಾದಾಮಿ ಚಾಲುಕ್ಯ ಸಿಂಪಲ್ ಕ್ವೆಶನ್, ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ವೇಸರ ಏನು ಅಂತ ಅಂದರೆ ಕೃಷ್ಣಾ ನದಿ ಮತ್ತು ತುಂಗಭದ್ರಾ ನದಿಯ ಮಧ್ಯದಲ್ಲಿ, ಇನ್ ಬಿಟ್ವೀನ್ ಕೃಷ್ಣಾ ಅಂಡ್ ತುಂಗಭದ್ರಾ ನದಿ, ನಾರ್ತನ್ ಕರ್ನಾಟಕ ಅಲ್ಲಿರುವಂಥದ್ದು. ಇದು ಎರಡರ ಮಿಶ್ರಣ ಆಗಿರುತ್ತೆ. ಒಂದು ನಗರ ಸ್ಟೈಲ್ ನಾರ್ತ್ ಇಂಡಿಯಾದಲ್ಲಿರುವಂಥದ್ದು ಮತ್ತು ದ್ರಾವಿಡ ಸ್ಟೈಲ್ ಸೌತ್ ಇಂಡಿಯಾದಲ್ಲಿರುವಂಥದ್ದು. ಮೋಸ್ಟ್ ಫೇಮಸ್ ಟೆಂಪಲ್ ಇದರಲ್ಲಿ ಒನ್ ಆಫ್ ದದ್ದು ಯಾವುದು ಅಂದರೆ ಪಟ್ಟದಕಲ್ಲು ಟೆಂಪಲ್ಲು. ಮಿಕ್ಸ್ಡ್ ಸಮ್ ಆಫ್ ದ ಫೀಚರ್ಸ್ ಆಫ್ ನಗರ ಅಂಡ್ ದ್ರಾವಿಡ. ಚಾಲುಕ್ಯಸ್ ಆಫ್ ಬಾದಾಮಿ ಸ್ಟಾರ್ಟ್ ಮಾಡಿದಂತಹ ಒಂದು ಸ್ಟೈಲ್. ಹೊಯ್ಸಳ ಆರ್ಮಿಯಲ್ಲಿ ಅಂಗರಕ್ಷಕರನ್ನು ಏನೆಂದು ಕರೆಯಲಾಗುತ್ತಿತ್ತು? ಕವಲು, ರಥ, ಗರುಡ, ಅಶ್ವ. ಆಪ್ಷನ್ ಸಿ ಗರುಡ ಸರಿಯಾದ ಉತ್ತರ. ಸೊ ಗರುಡ ಪಿಲ್ಲರ್ ಅನ್ನ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಎಲ್ಲಿ ಅಂತ ಹೊಯ್ಸಳೇಶ್ವರ ಟೆಂಪಲ್ ಹಳೆಬೀಡುನಲ್ಲಿ. ಆನರ್ ಆಫ್ ಕುವರ ಲಕ್ಷ್ಮ, ಮಿನಿಸ್ಟರ್ ಅಂಡ್ ಬಾಡಿಗಾರ್ಡ್ ಆಫ್ ಕಿಂಗ್ ವೀರಬಲ್ಲಳ 2. ವೀರಬಲ್ಲಳ 2ನ ಒಂದು ಕಿಂಗಿನ ಬಾಡಿಗಾರ್ಡಿನ ಒಂದು ಆನರಿನಲ್ಲಿ ಕುವರ ಲಕ್ಷ್ಮ ಅನ್ನೋದನ್ನ ಸೆಟಪ್ ಮಾಡಿದ್ದಾರೆ.